ಇಷ್ಟು ವಿಧದ ಮಾವಿನ ಹಣ್ಣನ್ನು ಒಂದೇ ಜಾಗದಲ್ಲಿ ನೋಡಿದ್ದೀರಾ? ಹಾಗಾದರೆ ಬನ್ನಿ ಕರ್ಕೊಂಡೋಗ್ತೀನಿ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಮಾವು ಮೇಳಕ್ಕೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವ ಮಾವಿನ ಹಣ್ಣು ಬೆಸ್ಟು ಬನ್ನಿ ನೋಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ. ಇವತ್ತು ಯಾವುದೇ ರೆಸಿಪೀಸೊಂದಿಗೆ ಬಂದಿಲ್ಲ ನಾನು. ಇವತ್ತು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನಂತೂ ನನಗೆ ತುಂಬಾ ಇಷ್ಟ ಮಾವಿನ ಹಣ್ಣು ಮತ್ತು ಜಾಕ್ ಫ್ರೂಟ್ ತಿನ್ನೋದು. ಇಟ್ಸ್ ಮೈ ಫೇವ್ರೆಟ್ ಫ್ರೂಟ್. ಹಾಗಾದರೆ ಬನ್ನಿ ಹೋಗೋಣ. ಇವತ್ತು ಯಾವುದೇ ರೆಸಿಪೀಸ್ ಮಾಡ್ತಾ ಇಲ್ಲ, ಸೀದಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ. ಮೊನ್ನೆ ಜೂನ್ 4th ಸ್ಟಾರ್ಟ್ ಆಗಿದೆ. ಜೂನ್ 4th ಟು ಜೂನ್ 30th ಮೇಳ ನಡೀಲಿಕ್ಕಿದೆ ಇನ್ ಲಾಲ್ಬಾಗ್. ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ನಿಮಗೆ ಕಾರ್ಬೈಡ್ ಫ್ರೀ ಆಗಿರುವಂತಹ ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ ಮ್ಯಾಂಗೋಸ್ ವಿತ್ ರೀಸನೇಬಲ್ ರೇಟ್ಸ್ ಸಿಗ್ತಾ ಇದೆ. ಹಾಗಾದರೆ ಬನ್ನಿ ಹೋಗೋಣ, ಲಾಲ್ಬಾಗ್ಗೆ ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ. ಎವ್ರಿ ಇಯರ್ ನಡೆಯುವಂತಹ ಮಾವು ಹಲಸು ಮೇಳ ಇದು. ಎವ್ರಿ ಇಯರ್ ಮೇಯಲ್ಲಿ ನಡೆಯುತ್ತೆ. ಮೇಯಿಂದ ಜೂನ್ವರೆಗೂ, ಮಿಡ್ ಜೂನ್ವರೆಗೂ ಇರುತ್ತೆ. ಆದರೆ ಈ ಸಾರಿ ಲೇಟಾಗಿ ಸ್ಟಾರ್ಟ್ ಆಗಿದೆ. ಜೂನ್ 4th ಜೂನ್ 30th ಫಾರ್ಮ್ ಫ್ರೆಶ್ ಮ್ಯಾಂಗೋ ಸಿಗ್ತದೆ. ಡೈರೆಕ್ಟ್ ರೈತರಿಂದ ನಮಗೆ ಅವೈಲೇಬಲ್ ಆಗಲಿಕ್ಕಿದೆ. ನಾವಿವಾಗ ರೀಚ್ ಆಗಿದ್ದೀವಿ ಲಾಲ್ಬಾಗ್ಗೆ. ಲಾಲ್ಬಾಗು ಮೇನ್ ಗೇಟ್ ಇದು. ಮೇನ್ ಗೇಟಿಂದ ಎಂಟ್ರಿಯಾಗಿ ತಗೋತಾ ಇದ್ದೀವಿ. ಮೇನ್ ಗೇಟಿಂದ ತಗೊಂಡ್ರೆ ಮಾವು ಮೇಳ ನಿಮಗೆ ಹತ್ತಿರ ಆಗುತ್ತೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 2 ವೀಲರ್ 4 ವೀಲರ್ ಪಾರ್ಕಿಂಗ್. ನೋಡಿ ಎಷ್ಟು ಕ್ರೌಡ್ ಇದೆ. ವೀಕೆಂಡ್ ಬಂದಿರೋದ್ರಿಂದ ಎಷ್ಟು ಬಿಸಿಲು ಕೂಡ ಇದೆ. ಇದು ಪಾರ್ಕಿಂಗ್ ಟಿಕೆಟು 30 rupees ಫಾರ್ ಅಡಲ್ಟ್ಸ್ ಆ್ಯಂಡ್ 100 rupees ಫಾರ್ ಪಾರ್ಕಿಂಗ್. ಮಕ್ಕಳಿಗೇನು ಚಾರ್ಜ್ ಮಾಡ್ತಾ ಇಲ್ಲ. ಇದು ಪಾರ್ಕಿಂಗ್ ಸ್ಪೇಸು. ಇದು ನರ್ಸರಿಯ, ಲಾಲ್ಬಾಗ್ ನರ್ಸರಿಯ ಪಕ್ಕದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವಾಗ ನೋಡಿ, ಇದನ್ನು ಪಾರ್ಕ್ ಮಾಡಿಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ ಮ್ಯಾಂಗೋ ಮೇಳಕ್ಕೆ. ಬೇರೆ ಬೇರೆ ವೆರೈಟೀಸ್ ಆಫ್ ಮಾವಿನ ಹಣ್ಣು ಇಲ್ಲಿ ಅವೈಲೇಬಲ್ ಇದೆ. ಕಾರ್ಬೈಡ್ ಮುಕ್ತ ಹಣ್ಣುಗಳು ಅವೈಲೇಬಲ್ ಇದೆ. ತುಂಬ ವೆರೈಟಿ ಆಫ್ ಮ್ಯಾಂಗೋ ಐಟಮ್ಸಿಂದ ಮಾಡಿರುವಂಥ ಸ್ವೀಟ್ ಆಗಿರಲಿ ಅಥವಾ ಜ್ಯೂಸ್ ಇರ್ಬೋದು. ಹಲಸಿನ ಹಣ್ಣು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಮಾವಿನ ಹಣ್ಣಿನಲ್ಲಿ ತುಂಬಾ ವೆರೈಟಿ ಇದೆ. ಅಲ್ಫಾನ್ಸೋ ಆಗಿರ್ಬೋದು, ಕಾಲಾಪಾಡ್ ಆಗಿರ್ಬೋದು, ಮಲ್ಲಿಕಾ ಆಗಿರ್ಬೋದು. ಇಲ್ಲಿ ಬಂದರೆ ನಿಮಗೆ ಮತ್ತಷ್ಟು ವೆರೈಟಿ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋ ಇಲ್ಲಿ ಅವೈಲೇಬಲ್ ಇದೆ. ಈ ಸಾರಿ ಅಂತೂ ಆ ವೆರೈಟಿ ಮಾವಿನ ಹಣ್ಣನ್ನು ನೋಡಲಿಕ್ಕೆ ಸಿಕ್ತು. ನಾವು ಮಧ್ಯಾಹ್ನ ಮೇಳಕ್ಕೆ ಬಂದಿರೋದ್ರಿಂದ ಅಷ್ಟೊಂದು ರಶ್ ಕ್ರೌಡ್ ಏನೂ ಇರಲಿಲ್ಲ. ತುಂಬ ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಈಗ ಒಂದು ಹೊಸ ವೆರೈಟಿಯನ್ನು ತೋರಿಸ್ತೀನಿ ನೋಡಿ ಎಷ್ಟು ರೆಡ್ ಆಗಿದೆ. ಇದರ ಹೆಸರು ಮಾಯಾ. ಎಲ್ಲಾದರೂ ಕೇಳಿದ್ದೀರಾ? ಮಾಯಾ ಅಂತ ಇದ್ರ ಮಾವಿನ ಹಣ್ಣಿನ ಹೆಸರು. ಇಸ್ರೇಲ್ ಒರಿಜಿನ್ ಇದು. ಇಲ್ಲಿ ಹೊಸದಾಗಿರೋದ್ರಿಂದ ಕಿಲೋಗೆ 300 rupees 350 1 kgಗೆ ಚಾರ್ಜ್ ಮಾಡ್ತಾರೆ ಮಾಯಾ ಮಾವಿನ ಹಣ್ಣಿಗೆ. ತುಂಬಾ ಕಲರ್ಫುಲ್ ಬಣ್ಣದ ವೆರೈಟಿ ಆಫ್ ಮ್ಯಾಂಗೋಸ್. ನೋಡಿ, ಈ ರೆಡ್ ಅಂತೂ ನನಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ನಿಮಗೆ ಈ ಮುಂಚೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಮಲ್ಲಿಕಾ ಇತ್ತು. ಮಲ್ಲಿಕಾ kgಗಂತೂ 80 rupees ಇತ್ತು. ಹೊರಗಡೆ ಇದಕ್ಕೆ 100, 150 ಈ ರೀತಿ ಚಾರ್ಜ್ ಮಾಡ್ತಾರೆ. ಇದು ಆಲ್ಫಾನ್ಸೋ ಆರಾಮಾಗಿ ಹೊರಗಡೆ ನಮಗೆ 350 ಸಿಗುತ್ತೆ. ಇಲ್ಲಿ ಮಾತ್ರ ಅವರು 150 ಚಾರ್ಜ್ ಮಾಡ್ತಾಯಿದ್ರು. ಅದರ ಜೊತೆ ಬಂಗನಪಳ್ಳಿ, ಆಮ್ರಪಳ್ಳಿ, ದಶೇರಿ, ಶುಗರ್ ಬೇಬಿ ಅಂದರೆ ಸಕ್ಕರೆ ಗುತ್ತಿ ಮಾವಿನ ಹಣ್ಣು. ಈ ಹೊಸದಾಗಿ ಕೇಳಿರೋ ಅಂಥದ್ದು ನೋಡಿ, ಕಿಂಗ್ ಅಂತೆ, ರುಮಾನಿ, ರಿಷಿಕ್, ಡಿಫ್ರೆಂಟ್ ಟೈಪ್. ನಾನು ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋವಂಥದ್ದು. ನೋಡಿ, ನೂರ್ ಜಹಾನ್. ಈ ರೀತಿ ಮಾವಿನ ಹಣ್ಣಿನ ತಳಿಗಳು ನನಗಂತೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಬಂದ್ವಿ. ಮುಂದೆ ಇಲ್ಲಿ ಮಲ್ನಾಡ್ ಪಿಕಲ್ ಸ್ಟಾಲ್ ಕೂಡ ಇತ್ತು. ಇನ್ನೊಂದು ಏನು ಚೆನ್ನಾಗಿತ್ತು ಅಂದರೆ ಇಲ್ಲಿ ಜಾಮೂನ್ ಶಾರ್ಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಹೊಸದಾಗಿ ಸ್ಟಾಲ್ ಇಟ್ಟಿದ್ದಾರೆ. ಲಾಸ್ಟ್ ಇಯರ್ ಅಂತೂ ಇರಲಿಲ್ಲ. ಜಾಮೂನ್ ಶಾರ್ಟ್ಗೆ 60 rupees ಚಾರ್ಜ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಎದುರುಗಡೆ ಮಸ್ಟ್ ಟ್ರೈ ಶಾಪ್ ಅಂದರೆ ಇದು ಫ್ರೆಶ್ ಮ್ಯಾಂಗೋ ಜ್ಯೂಸ್. ಸೂಪರ್ ಆಗಿತ್ತು. 50 rupees 1 ಗ್ಲಾಸ್. ಅದರ ಜೊತೆ ಜಾಕ್ ಫ್ರೂಟ್ ಜ್ಯೂಸ್ ಕೂಡ ಇತ್ತು. ಐಸ್ ಹಾಕದೆ ಮಾಡಿರುವಂತಹ ಫ್ರೆಶ್ ಪಲ್ಫಿ ಮ್ಯಾಂಗೋ ಜ್ಯೂಸ್ ಇದು. ಖಂಡಿತ ಟ್ರೈ ಮಾಡಿ. ಇದು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಾವು ಪ್ರತಿ ಸಾರಿ ಬಂದರೆ ಇದಂತೂ ಖಂಡಿತ ಇಲ್ಲಿ ಟ್ರೈ ಮಾಡ್ತೀವಿ. ಇಲ್ಲಿ ಇನ್ನೊಂದು ಸ್ಟಾಲ್ ಇತ್ತು. ಮ್ಯಾಂಗೋ ಇಂದ ಮಾಡಿರುವಂತಹ
ಸ್ವೀಟ್ಸ್ ಮತ್ತು ಹಪ್ಪಳವನ್ನು ಇಲ್ಲಿ ಮಾರ್ತಾಯಿದ್ರು. ಇದು ಮ್ಯಾಂಗೋ ಸ್ವೀಟ್ಸು ಸೆಂಟರ್. ಇಲ್ಲಿ ನಾವು ಟ್ರೈ ಮಾಡಿರೋವಂಥದ್ದು ಮ್ಯಾಂಗೋ ಗುಲಾಬ್ ಜಾಮೂನ್. ಆದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬಾ ಎಸೆನ್ಸ್ ಹಾಕಿ ಮಾಡಿರುವಂತಹ ಜಾಮೂನ್ ಅಂತ ಅನ್ನಿಸ್ತು. ಅದ್ರ ಜೊತೆ ಇಲ್ಲಿ ನೋಡಿ ಆಮ್ ಪಾಪಡ್, ಆಮ್ ಸಾಟ್ ಅಂತ ನಾವೇನು ಅಂತೀವಿ ಅದನ್ನು ಕೂಡ ಇಲ್ಲಿ ಸ್ಟಾಲ್ ಇತ್ತು. ನಾನು ಇಲ್ಲಿಂದ ಒಂದು 200 ಗ್ರಾಮ್ಸನ್ನು ತಗೊಂಡೆ. 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಆಮ್ ಪಾಪಡ್ಗೆ. ಇದು ಬಂದು ಮ್ಯಾಂಗೋ ಗುಲಾಬ್ ಜಾಮೂನ್. ತುಂಬಾ ಸ್ವೀಟ್, ಓವರ್ ಸ್ವೀಟ್ ಆಗಿತ್ತು ಮತ್ತು ಎಸೆನ್ಸಿಂದ ಕೂಡಿತ್ತು ಅಂತ ಅನಿಸ್ತು. ಇದನ್ನು ಬಂದು ಬೈ ಮಾಡಿಕೊಂಡು ಇವಾಗ ಗ್ಲಾಸ್ ಹೌಸ್ ಕಡೆಗೆ ಬಂದಾಗ ಗ್ಲಾಸ್ ಹೌಸಿನ ಲೆಫ್ಟ್ ಭಾಗದಲ್ಲಿ ನಮಗೆ ಹಲಸಿನ ಸ್ಟಾಲ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಗ್ಲಾಸ್ ಹೌಸಿಂದ ಈ ಕಡೆ ಬಂದರೆ ಇಲ್ಲಿ ನೀವು ಹಲಸಿನ ಸೆಕ್ಷನನ್ನು ಕಾಣ್ಬೋದು. ಇಲ್ಲಿ ಫುಲ್ ಹಲಸಿಂದೆ ವೆರೈಟೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹಲಸಿನ ಹಣ್ಣನ್ನು ಮಾರ್ತಾರೆ. ಈ ರೀತಿಯಾಗಿ ಅವರು ಫುಲ್ ಕೂಡ ಬೇಕಿದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಡಜನ್ಗೆ 80 ರೂಪೀಸ್ ಈ ರೀತಿ ಚಾರ್ಜ್ ಆಗ್ತಾಯಿತ್ತು. ನಮ್ಮ ಮನೆ ಹತ್ರ ಅಂತೂ ಡಜನ್ಗೆ 150 ಇದೆ. ಬಿಚ್ಚಿರುವಂತಹ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ. ಒಂದೆರಡು ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ. ಟೇಸ್ಟ್ ನೋಡಿಬಿಟ್ಟು ನಾವು ಇಲ್ಲಿ ತಗೋಬೋದು. ಇದಾದಮೇಲೆ ಇವಾಗ ನೋಡಿ ಈ ರೀತಿ ಕಟ್ ಮಾಡಿ ಕೂಡ ಕೊಡ್ತಾರೆ. ಫುಲ್ ಹಣ್ಣನ್ನು ತಗೊಳ್ಳೋದಾದರೆ ಇಲ್ಲಿ 200 ರೂಪೀಸ್ ಇದೆ. ನಾವು ಇಲ್ಲಿಂದ ತುಂಬಾ ಹಣ್ಣನ್ನು ತಿಂದ್ಕೊಂಡು, ಹಲಸಿನ ಹಣ್ಣನ್ನು ಇಲ್ಲೇ ತಿಂದ್ಕೊಂಡು ಇಲ್ಲಿ ನೆಕ್ಸ್ಟ್ ಸ್ಟಾಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫುಲ್ ಮಾವಿನ ಹಣ್ಣು ಮತ್ತೆ ಶುರುವಾಯಿತು. ಮಾವಿನ ಹಣ್ಣಿನ ಸ್ಟಾಲು, ಅದರ ಜೊತೆಗೆ ಹಲಸಿನ ಹಪ್ಪಳ ಕೂಡ ಆಯಿತು. ಇದನ್ನೆಲ್ಲ ಹಲಸಿನ ಹಣ್ಣನ್ನೆಲ್ಲ ತಿಂದ್ಕೊಂಡು ಈಗ ನಾನು ಮತ್ತೆ ಇನ್ನೊಂದು ಭಾಗದಲ್ಲಿರುವಂತಹ ಮಾವಿನ ಸ್ಟಾಲನ್ನು ತೋರಿಸ್ತಾ ಇದ್ದೇನೆ. ಇದು ಇನ್ನೊಂದು ಸೈಡು. ಇಲ್ಲಿ ನಾವು ಕೆಲವೊಂದು ಮಾವಿನ ಹಣ್ಣನ್ನು ಪರ್ಚೇಸ್ ಮಾಡಿದ್ವಿ. ಯಾವ್ಯಾವ್ದು ಪರ್ಚೇಸ್ ಮಾಡಿದ್ವಿ ಅಂತ ವಿಡಿಯೋ ಎಂಡಿಗೆ ತೋರಿಸ್ತೇನೆ. ಅದರ ಜೊತೆ ರೇಟ್ ಕೂಡ ಹೇಳ್ತೇನೆ. ಇವಾಗ ಇದನ್ನೆಲ್ಲ ನೋಡಿಕೊಂಡು ಶಾಪ್ ಮಾಡಿಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ವಿ ಮನೆ ಕಡೆಗೆ. ಬರುವಾಗ ತುಂಬಾ ಬಿಸಿಲು ಇತ್ತು. ಇವಾಗ ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ ಅಂದರೆ ಗಾಳಿ ಮಳೆ ಸ್ಟಾರ್ಟ್ ಆಗಿದೆ. ಅದರ ಜೊತೆ ಟ್ರಾಫಿಕ್ ಜಾಮ್ ಅಂತೂ ಆಗ್ತಾನೆ ಇದೆ. ಎವ್ರಿ ಈವ್ನಿಂಗ್ ಟೈಮ್ ಟೇಬಲ್ ಥರ ಬೆಂಗಳೂರಲ್ಲಿ ಈವ್ನಿಂಗ್ಸೇ ಮಳೆ ಹೊಡೆಯೋದು. ಸಖತ್ತು ಚಳಿ ಆಗ್ತಾ ಇದೆ. ಮಳೆ ಬಿದ್ದರೆ ಸಾಕು ಬೆಂಗಳೂರಲ್ಲಿ ತುಂಬಾ ಚಳಿ. ನಾನು ಕಾಫಿ ಮಾಡಿಕೊಂಡೆ. ಕಾಫಿ ಜೊತೆ ಯಾರಾದರೂ 1 ಪ್ಲೇಟ್ ಬಜ್ಜಿ ಕೊಟ್ಟಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ ಅಂತ ನನಗನ್ನಿಸ್ತು. ಕಾಫಿ ಎಲ್ಲ ಕುಡಿದು ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ್ದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಅಂತ. ಇದು ಬಂದುಬಿಟ್ಟು ದಶೇರಿ ಮತ್ತು ಕಾಳಪಾಡು. ಇದು ಕಾಳಪಾಡು 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ kg. ಇದು ಬಂದು ದಶೇರಿ ಬಂದು 90 ರೂಪೀಸ್ ಚಾರ್ಜ್ ಮಾಡಿದರು. ತುಂಬ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತಗೊಂಡಿಲ್ಲ, ಯಾಕಂದರೆ ಒಂದು 2-3 ದಿನ ಬಿಟ್ಟರು ಅದು ಹಾಳಾಗಬಾರ್ದು ಅಂತ ಕಾರಣಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಕಾಯಿ ಇರೋದನ್ನೇ ತಗೊಂಡಿದ್ದೀನಿ. ಇದಾದಮೇಲೆ ನಾನು ಇದು ಎಲ್ಲ ಬೇರೆ ಮಾಡ್ಕೊತಾ ಇದ್ದೆ. ಇದು ನೋಡಿ, ಇದು ಬಂದುಬಿಟ್ಟು ಕಾಲಪಾಡು, ಇದು ಬಂದುಬಿಟ್ಟು ದಶೇರಿ. ತುಂಬಾ ಸ್ವೀಟಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಮಾವಿನ ಹಣ್ಣು ಬಂದುಬಿಟ್ಟು ಮಲ್ಲಿಕ. ನೋಡಿ ಇಡೀ ಕೈಗೆ ಬರುವಂತಾಗಿದೆ, ಅಷ್ಟು ದೊಡ್ಡ ಸೈಜ್ ಮಾವಿನ ಹಣ್ಣು. 2 kg ತಗೊಂಡ್ವಿ. 2 kgಗೆ 4 ಮಾವಿನ ಹಣ್ಣು ಬಂತು. ಇದಕ್ಕೆ ಬಂದು ಅವರು 100 ರೂಪೀಸ್ ಚಾರ್ಜ್ ಮಾಡಿದರು ಪರ್ kg. ತುಂಬಾ ಜ್ಯೂಸಿ ಮತ್ತು ಸ್ವೀಟ್ ಆಗಿತ್ತು ಇದು. ನೀವು ನನ್ನ ಥರನೇ ಮ್ಯಾಂಗೋ ಲವರ್ಸ್ ಆದರೆ ಖಂಡಿತ ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಲಾಲ್ಬಾಗ್ ಒಮ್ಮೆ ಖಂಡಿತ ವಿಸಿಟ್ ಮಾಡಿ. ಇದಿಷ್ಟು ಮಾವಿನ ಹಣ್ಣಿನ ಜೊತೆಗೆ ನಾವು ಸಕ್ಕರೆ ಗುತ್ತಿ ಮಾವಿನ ಹಣ್ಣನ್ನು ಕೂಡ ಬೈ ಮಾಡಿದ್ವಿ. ನಾವೇನು ವೈಲ್ಡ್ ಮ್ಯಾಂಗೋಸ್ ಅಂತ ನಮ್ಮ ಕಡೆ ಏನೇ ಹೇಳ್ತೀವಿ, ಅಥವಾ ಕಾಟು ಮಾವಿನ ಹಣ್ಣು ಅಥವಾ ಗೋಂಟು ಮಾವಿನ ಹಣ್ಣು ಅಂತ ಏನಂತೀವಿ ನಾವು, ಅದನ್ನು ಕೂಡ ಇಲ್ಲಿ 1 ಕಿಲೋ ತಗೊಂಡೆ ನಾನು. ಇಲ್ಲಿ 1 ಕಿಲೋಗೆ 160 ಚಾರ್ಜ್ ಮಾಡಿದರು ಸಕ್ಕರೆ ಗುತ್ತಿ ಮಾವಿನ ಹಣ್ಣಿಗೆ. ಹೊರಗಡೆ ಆದರೆ ನಮ್ಮ ಫ್ರೂಟ್ ಅಂಗಡಿಗಳಲ್ಲಿ ಸಕ್ಕರೆ ಗುತ್ತಿಗೆ 250 ಚಾರ್ಜ್ ಮಾಡ್ತಾರೆ. ಅದರ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಮಾವಿನ ಹಣ್ಣು ಬಂದುಬಿಟ್ಟು ಬಾದಾಮಿ ಅಲ್ಫಾನ್ಸೋ. ಅದು ಕೂಡ 1 ಕಿಲೋ ತಗೊಂಡ್ವಿ. ಇವಿಷ್ಟು ನಾನು ಶಾಪಿಂಗ್ ಮಾಡಿರೋದು ಮೇಳದಲ್ಲಿ. ನನ್ನ ಈ ಲಾಲ್ಬಾಗ್ ಮ್ಯಾಂಗೋ ಮೇಳ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಖಂಡಿತ ವಿಸಿಟ್ ಮಾಡಿ ಒಮ್ಮೆ ಲಾಲ್ಬಾಗನ್ನು. ನಿಮಗೆ ಯಾವ ಥರ ಮಾವಿನ ಹಣ್ಣು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ವ್ಲಾಗಲ್ಲಿ. ಇದೇ ರೀತಿಯ ಟ್ರಾವೆಲ್ ಫುಡ್ ರೆಸಿಪೀಸ್ ವ್ಲಾಗ್ಗಾಗಿ ನನ್ನ ಚಾನಲನ್ನು ಖಂಡಿತ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ. ಹಾಗಾದರೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ರೆಸಿಪೀಸ್, ಮತ್ತಷ್ಟು ವಿಷಯಗಳೊಂದಿಗೆ.
ಅವರಿಗೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.